ನನಗೆ ಎಷ್ಟು ಸರಿನೋ ಕರೆಕ್ಟ್ ಗೊತ್ತಿಲ್ಲ. ಬಟ್ ಐ ಫೀಲ್ ದಟ್ ಚೇಂಜಸ್. ಅದೇ ತರ ಶಿವಮೊಗ್ಗಕ್ಕೆ ಬಂದಾಗ ಮಾತಾಡಿದ ರೀತಿ ಇರ್ಬೋದು, ಇಲ್ಲಿ ಕಾರ್ಯಕರ್ತರೆಲ್ಲ ಬಂದಿದ್ರು, ಎಲ್ಲ ಜೊತೆ ಮೀಟ್ ಮಾಡಿದೆ. ಸೊ ಅವ್ರ ಜೊತೆ ರಿಕ್ವೆಸ್ಟ್ ಮಾಡಿದೆ, ವಾಟ್ ವಿ ವಾಂಟ್ ಟು ಡೂ, ವಾಟ್ ಯು ಶುಡ್ ಡೂ, ವಾಟ್ ಯು ಪೀಪಲ್ ಶುಡ್ ಡೂ, ನಾವು ಯಾತಕ್ಕೋಸ್ಕರ ಬಂದಿದ್ದೀವಿ, ಏನ್ ಮಾಡ್ಬೇಕಂತಿದ್ದೀವಿ ಅಂತ. ಸಾವಿರಾರು ಕ್ವಶನ್ಗಳು ಬರುತ್ತೆ, ಅದು ಆನ್ಸರ್ ಮಾಡ್ಬೇಕಾದ್ರೆ ಇವಾಗ ಆನ್ಸರ್ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈಗ ಜನಗಳಿಗೂ ಇದಕ್ಕೂ ಬಿಟ್ಟಿದ್ದದು. ಯಾಕಂದ್ರೆ ನಾವು ಮಾತಾಡಿ ಅರ್ಥ ಮಾಡಿಸೋದಲ್ಲ, ಅದು ಅವ್ರಿಗೆ ಗೊತ್ತಾಗ್ಬೇಕು. ಯಾಕಂದ್ರೆ ಯಾತಿಕ್ ನಿಲ್ತ್ಕತೀವಿ ಅಂದ್ಮೇಲೆ ಮನುಷ್ಯ ನಿಂತ್ಕೋಬೇಕಾದ್ರೆ ಏನಾದ್ರು ಒಂದು ಬದಲಾವಣೆ ತರ್ಬೋದು. ನಂಬಿಕೆ ಮುಖ್ಯ. ನಮ್ಗೆ ಎಷ್ಟು ನಂಬಿಕೆ ಇದೆಯೋ ನಾವು ನಮ್ಮ ಕೆಲಸದ ಮೇಲೆ ಅಷ್ಟೇ ನಂಬಿಕೆ ಜನಗಳಿಗಿರ್ಬೇಕು, ನಾವು ಆ ಕೆಲಸ ಮಾಡ್ತೀವ ಇಲ್ವಾ ಅಂತ. ಯಾಕಂದ್ರೆ ಬೇರೆ ತರ ಮ್ಯಾನ್ಪ್ಲೇಟ್ ಮಾಡಿ ಮಾತಾಡೋ ಮನುಷ್ಯ ಅಲ್ಲ ನಾವು, ಮಾತಾಡೋಂಥ ಫ್ಯಾಮಿಲಿನೂ ಅಲ್ಲ. ಬಹಳ ಸ್ಟ್ರೈಟ್ ಫಾರ್ವರ್ಡ್ಗೆ ನಿಯತ್ತ ನಾವೇನ್ ಬೇಕೋ ಅದೇ ಬರೋದು. ಏನ್ ಇಲ್ಲಿ ಬರುತ್ತೋ ಇಲ್ಲಿ ಬರುತ್ತೆ, ಇಲ್ಲಿ ಇಟ್ಕೊಂಡು ಮಾತಾಡೋದೇ ಅಲ್ಲ. ನಾವೇನಾದ್ರು ಹೃದಯದಿಂದ ಮಾತಾಡೋರು, ಏನ್ ಅವ್ರ ಪಕ್ಷ ಒಂದು ಫಾಲೋ ಮಾಡಿದಾರೋ ಆ ಪಕ್ಷನ ಫಾಲೋ ಮಾಡ್ಕೊಂಡು ಇನ್ ನಾವೇನ್ ಮಾಡ್ಬೇಕು ಜನಗಳಿಗೆ ಅನ್ನೋದನ್ನ ನಾನು ಗೀತನ ಹತ್ರ ಆಲ್ರೆಡಿ ಮಾತಾಡಿದ್ದೀನಿ. ವಾಟ್ ವಿ ಶುಡ್ ಡೂ, ವಾಟ್ ಇಸ್ ದ ಪ್ರಾಬ್ಲಮ್, ಲೋಕಲ್ ಪ್ರಾಬ್ಲಮ್ ಏನಿದೆ ಅದೆಲ್ಲ ತಿಳ್ಕೊಂಡು ಹೆಂಗ್ ಸಾಲ್ವ್ ಮಾಡ್ಬೋದು. ಎಸ್ಪೆಷಲಿ ಯಾಕಂದ್ರೆ ವುಮೆನ್ಸ್ಗೆ ಒಂದು ದಾರಿ ಆಗ್ಬೇಕಂದ್ರೆ ಎಷ್ಟೋ ಜನ ಕೇಳ್ತಾರೆ, ವುಮೆನ್ಸ್ ಇದು ತುಂಬಾ ಕಡಿಮೆ ಇದೆ ಕರ್ನಾಟಕದಲ್ಲಿ. ಪಾಲಿಟಿಕ್ಸ್ ನೋಡ್ಕೊಂಡು ವುಮೆನ್ಸ್ ತುಂಬಾ ಕಡಿಮೆ ಇದೆ. ಬೇರೆ ತಮಿಳ್ನಾಡಲ್ಲೇ ಒಬ್ರು ಪ್ರಶ್ನೆ ಕೇಳಿದ್ರು, ಅದೇ ಈ ಪ್ರಶ್ನೆ ನೀವು ಯಾರು ಕೇಳಿಲ್ಲ. ಅಲ್ಲಿ ಕೇಳಿದ್ರು ಒಬ್ರು, ಟು ಬಿ ಫ್ರ್ಯಾಂಕ್, ಈ ತರ ವುಮೆನ್ಸ್ ತುಂಬಾ ಕಡಿಮೆ ಇದೆಲ್ಲ ಕರ್ನಾಟಕದಲ್ಲಿ, ಯಾಕೆ ಪರ್ಸೆಂಟೇಜ್ ಬರಬೇಕು ಅಂತ ನನ್ನ ಆಸೆ. ಅದೇ ಹೇಳೋದು, ಇಂಪ್ರೂವ್ ಆಗ್ಬೇಕು ಅಂತ ಹೇಳೋದು. ಅಲ್ಲಿ ಲೈನ್ ಆಗಿ ಎಣಿಸ್ಬೋದು ಎಷ್ಟು ಜನ ಇದಾರೆ ಅಂತ ತಮಿಳ್ನಾಡಲ್ಲಿ. ನಾ ಅದೇ ಹೇಳ್ತಿರೋದು ಅಷ್ಟೇ. ಇವಾಗ ಕೊಡ್ತಾ ಇದ್ರೆ ಇನ್ನೂ ಇಂಪ್ರೂವ್ ಆಗ್ಬೇಕು ಅಂತ ಹೇಳ್ತಾರೆ. ನೋ ಸ್ಟ್ರಾಟಜಿ, ಓನ್ಲಿ ಮೈಂಡ್ ಸ್ಟ್ರಾಟಜಿನೂ ಇಲ್ಲ, ಬರೀ ಹಾರ್ಟ್ ಸ್ಟ್ರಾಟಜಿ ಅಷ್ಟೇ. ಹೃದಯದಿಂದ ಏನು ಮಾತಾಡ್ತಾ ಇದೀವಮ್ಮ, ಮಾತಾಡ್ತಾ ಇದೀವಿ. ಇಲ್ಲ ಮಾತಾಡ್ತಾ, ನಿಮ್ಗೆ ಗೊತ್ತಿರ್ಬೇಕು, ನೀವೇನಿದ್ರೆ ಹೇಳಿ, ತಿಳ್ಕೊತೀವಿ. ಇಲ್ಲ ಈಗ ನಿಮ್ಗೂ ನ್ಯೂಸ್ ನೀವು ಕವರ್ ಮಾಡ್ತಾ ಇರ್ತೀವಿ. ವಾಟ್ ಇಸ್ ದ ಪ್ರಾಬ್ಲಮ್ ಹ್ಯಾಪನಿಂಗ್ ಎವ್ರಿವೇರ್. ನೀವು ನಮ್ಗಿಂತ ಬುದ್ಧಿವಂತರು ನೋಡಕ್ ಹೋದ್ರೆ. ಇಲ್ಲ ಒಂದು ನಿಮಿಷ, 1 minute. ನೀವು ಗೊತ್ತಿದೆ ಅಲ್ವಾ, ನಿಮಗೆ ಎಲ್ಲಾ ಪ್ರಾಬ್ಲಮ್ಸ್ ಹೇಳ್ತಾ ಇರ್ತೀರಾ. ಆ ಪ್ರಾಬ್ಲಮ್ ನಮಗೂ ಗೊತ್ತಿದೆ, ಹಿಂಗ್ ಮಾಡ್ಬೇಕು. ಜನಗಳ ಸಂಪರ್ಕ ಏನಿದೆ, ವಾಟ್ ದೇ ನೀಡ್, ಅದು ಪರಸ್ಪರ ಅದು ನೋಡ್ತಾ ಗೊತ್ತಾಗುತ್ತೆ. ಇಲ್ಲ ಆಕ್ಟ್ ಮಾಡಿದ್ರೆ ಅರ್ಥ ಆಗಿಲ್ಲ ಅಂತ ಅರ್ಥಲ್ಲಮ್ಮ. ನಾವು 62 ವರ್ಷ ಆಯ್ತಮ್ಮ. ನಾನು ವೋಟಿಂಗ್ ಶುರು ಮಾಡಿ ನಂದು ಒಂದು 40 ವರ್ಷದ ಮೇಲೆ ಆಯ್ತು. ಇನ್ನೂ ನಂಗೆ ಗೊತ್ತಾಗಿಲ್ಲ ಅಂದ್ರೆ ಹೆಂಗೆ? ಸ್ವಲ್ಪ ಗೊತ್ತಾಗಿದೆ, ಇಲ್ಲ ಇರುತ್ತೆ, ಗೊತ್ತಾಗಿದೆ. ಬಟ್ ಅದಕ್ಕಂತ ನಾನು ಅದ್ರಲ್ಲಿ ಬರ್ಬೇಕು ಇದು ಮಾಡ್ಬೇಕಂತಲ್ಲ. ಬಟ್ ಅವರು ಗೀತಾ ಬರ್ಬೇಕಂತಿದ್ರು, ಅದು ನಾನು ಸಪೋರ್ಟ್ ಮಾಡ್ತಿದ್ದೀನಿ ಅಷ್ಟೇ. ಬಟ್ ಒಳ್ಳೆ ರೀತಿಲಿ ಬರ್ಲಿ, ಅದು ಬಂದ್ರೆ ಒಳ್ಳೇದು ಅಂತ ನಾನು ಏನಮ್ಮ. ಯಾವ ಪಾಲಿಟಿಕ್ಸ್ ಡಿಫ್ರೆಂಟ್ ಅಲ್ಲ. ಇಟ್ ಇಸ್ ನಾಟ್ ಅ ಮೈಂಡ್ ಗೇಮ್. ಪಾಲಿಟಿಕ್ಸ್ ಇಸ್ ನಾಟ್ ಅ ಮೈಂಡ್ ಗೇಮ್, ಇಟ್ಸ್ ಎ ಹಾರ್ಟ್ ಗೇಮ್. ಹೃದಯ ಬೇಕು, ಹೃದಯವಂತಿಕೆ ಬೇಕು. ಎಲ್ಲಾರು ಮೀಟ್ ಮಾಡ್ತಾರೆ, ಮಾಡಿ ತಪ್ಪೇನಿದೆ, ಮಾಡ್ಲಿ ಬಿಡಿ. ನಂಗೆ ಗೊತ್ತಿಲ್ಲಮ್ಮ ಅದು, ಅದು ಐ ಥಿಂಕ್ ಲೀಗಲ್ ಪೀಪಲ್ ನೋಡ್ತಾರಮ್ಮ, ನನ್ಗೆ ಗೊತ್ತಿಲ್ಲ. ಅದರ್ ಪ್ರಾಮಿಸ್ ನಂಗೆ ಗೊತ್ತಿಲ್ಲ, ನನ್ನ ತಾಯಣಲ್ಲಿ ಗೊತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.